ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ತಾಲೂಕು ಗಡಿ ಭಾಗದಲ್ಲಿ ಬರುವಂತಹ ಜನರು ಗಂಗೆಯಷ್ಟೇ ಪವಿತ್ರವಾದ ನಿಷ್ಕಲ್ಮತೆ ಹೊಂದಿದ್ದು ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತರಾಗಿದ್ದಾರೆ ಅಂತ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಅವರು ಹೇಳಿದರು. ಅವರು ಇಂದು ತಳಕು ಹೋಬಳಿಯ ಬಂಡೆ ತಿಮ್ಲಾಪುರ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಕಾರ್ತಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ಕ್ಷೇತ್ರದ ಶಾಸಕರುಗಳು ಮಹಾಜನರಿಗೆ ಗರಿಷ್ಠ ಪ್ರಮಾಣದ ಮೂಲಭೂತ ಸೌಕರ್ಯಗಳನ್ನು ಮತ್ತು ಹೃದಯವನ್ನು ತೋರಿದ್ದಾರೆ. ಇಂತಹ ಜನಗಳ ಸಾಮರಸ್ಯದ ಬದುಕಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಎಲ್ಲ ಆಚಾರ ವಿಚಾರ ನಡವಳಿಕೆ ಜೊತೆಗೆ ಗ್ರಾಮಗಳಲ್ಲಿ ಬರುವಂತಹ ಜನರು ಬಹುತೇಕ ನಿಮ್ಮ ವರ್ಗದವರಾಗಿದ್ದರಿಂದ ನಮ್ಮ ಕುಟುಂಬದಲ್ಲಿನ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ನೀಡುವ ದಿಕ್ಕಿನಲ್ಲಿ ಹಿಂದೆ ಸಂಕಲ್ಪ ಮಾಡಬೇಕಿದೆ ಅಂತ ಹೇಳಿದರು. ಈ ಜಾತ್ರೆಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಪಂಚಾಯಿತಿ ಕಡೆಯಿಂದ ಒದಗಿಸಲಾಗಿದೆ. ಆಂಜನೇಯ ಸ್ವಾಮಿ ಆಶೀರ್ವಾದ ಸದಾ ಗ್ರಾಮಗಳ ಮೇಲಿರಲಿ. ಎಲ್ಲ ಸಾರ್ವಜನಿಕರು ಶುಚಿತ್ವದ ಕಡೆ ಗಮನ ಹರಿಸಿ ಕೋವಿಡ್ ಈ ಗ್ರಾಮದ ಕಡೆ ಮುಖ ಮಾಡದಂತೆ ಮುನ್ನೆಚ್ಚರಿಕೆ ತೆಗೆದುಕೊಂಡು ಗ್ರಾಮಸ್ಥರಿಗೆ ಮನವಿಯನ್ನ ಮಾಡಿದರು. ಗೌರಸಮುದ್ರ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು, ಮಾಜಿ ಅಧ್ಯಕ್ಷ ಬಜ್ಜಣ್ಣ, ಮಾಜಿ ಉಪಾಧ್ಯಕ್ಷ ಶ್ರೀನಿವಾಸ್ ಮಾರಣ್ಣ, ಲಕ್ಷ್ಮಣ, ಕೆಬಿ ಮಾರಣ್ಣ, ವಕೀಲರಾದ ಶಶಿಕುಮಾರ್, ಶಿವು, ಬಸವನಗೌಡ ಸೇರಿದಂತೆ ಹಲವಾರು ಜನರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅಂಗವಾಗಿ ಅಚ್ಚುಮೆಚ್ಚಿನ ನಾಯಕರನ್ನು ಈ ರಥೋತ್ಸವಕ್ಕೆ ಆಗಮಿಸಿದ್ದಾರೆ. ಸ್ವಾಗತಿಸಿರುವವರು ನಾನು ನಮ್ಮ ಪಂಚಾಯತಿ ಗೋಸಂದ್ರ ಪಂಚಾಯತಿಯಿಂದ ಮತ್ತು ಬಂಡೆತಿಮ್ಲಾಪುರ ಗ್ರಾಮಸ್ಥರಿಂದ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ರಥೋತ್ಸವಕ್ಕೆ ಏನೇನು ಬೇಕೋ ಅನುಕೂಲ, ಏನು ಪಂಚಾಯತಿ ಕಡೆಯಿಂದ ಏನೇನು ಬೇಕೋ ಅನುಕೂಲ ಎಲ್ಲ ಅನುಕೂಲ ಮಾಡಿದ್ದೀವಿ. ನಮ್ಮ ಪಂಚಾಯತಿ ಕಡೆಯಿಂದ ಯಾವುದೇ ರೀತಿ ತೊಂದರೆ ಆಗದಂತೆ ಭರ್ಜರಿಯಾಗಿ ಈ ರಥೋತ್ಸವ ಶುಭವಾಗಲಿ ಅಂತ ನಾನು ಬಯಸುತ್ತೇನೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಂಡೆತಿಮ್ಲಾಪುರ ಗ್ರಾಮ. ಇಲ್ಲಿ ಆಂಜನೇಯ ಸ್ವಾಮಿ ಈ ಭಾಗಕ್ಕೆ ಬಹಳ ಹೆಸರುವಾಸಿ. ಆಮೇಲೆ ನಂಬಿಕೆಗೆ
ಬಹಳ ಜನರಿಗೆ ಪ್ರೀತಿಯಾಗಿರುವಂಥ ಆಂಜನೇಯ ಸ್ವಾಮಿ ಈ ಸ್ವಾಮಿಯ ಕಾರ್ತಿಕೋತ್ಸವ ಸಂಬಂಧ ಇವತ್ತು ರಥೋತ್ಸವ. ಈ ರಥೋತ್ಸವಕ್ಕೆ ಎಲ್ಲ ಈ ಒಂದು ಸುತ್ತಮುತ್ತ ಹಳ್ಳಿಗಳಿಂದ ಬಂದು ಸುಮಾರು ಜನ ಭಕ್ತಾದಿಗಳು ಭಾಗಿಯಾಗಿದ್ದಾರೆ. ಎಲ್ಲ ಭಕ್ತಾದಿಗಳೇ ಈ ಗೌತಮುದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮೋಬಣ್ಣವರೇ, ಆಮೇಲೆ ಮಾಜಿ ಅಧ್ಯಕ್ಷರಾದಂಥ ಬಜ್ಜಣ್ಣವರೇ, ಹಾಗೂ ಇಲ್ಲಿ ಹಾಜರಿರುವಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಏನು ಈ ಗ್ರಾಮದ ಪ್ರಮುಖರೇ. ಇವತ್ತು ಏನು ಅಂದರೆ ಈ ಒಂದು ತಲುಕು ನಾಯಕನಹಟ್ಟಿ ಹೋಬಳಿಯ ಜನ ಗಂಗೆಯಷ್ಟೇ ಪವಿತ್ರವಾಗಿಲ್ಲ, ಅಂಥ ಒಂದು ಪವಿತ್ರವಾದ ಜನ ಅವ್ರು ಮಾಡೋವಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಅಷ್ಟೇ ಪವಿತ್ರವಾಗಿದೆ. ಕಾರ್ತಿಕೋತ್ಸವ ಕಳೆದ ಸರಿಯಾಗಿ ಎರಡು ವರ್ಷ ಕಾರ್ತಿಕೋತ್ಸವದಲ್ಲಿ ನಾನು ಇಲ್ಲಿ ಬಂದು ಭಾಗಿಯಾಗಿ ಒಂದೊಂದು ಗಂಟೆ ಇದ್ದು ಇವ್ರ ಜೊತೆ ಬೆರೆತೋಗಿದ್ದೆ. ಆದರೆ ಪರಮಾತ್ಮನ ದಯೆ ಈ 3ನೇ ಸರಿನೂ ಕೂಡ ಬರಲೇಬೇಕು ಅನ್ನೋ ಪ್ರೇರಣೆ ಇತ್ತು. ಹಂಗಾಗಿ ಬಂದು ಈ ಒಂದು ಕಾರ್ತಿಕೋತ್ಸವದಲ್ಲಿ ನಾನು ಭಾಗಿಯಾಗಿದ್ದೀನಿ. ಎಲ್ಲ ನೀವು ಗ್ರಾಮಸ್ಥರಿಗೆ ನಾನು ಮನವಿ ಮಾಡೋದು ಇಷ್ಟೇ, ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಈಗ ಆರೋಗ್ಯವಾಗಿದ್ದೀರಾ, ಇದೇ ಆರೋಗ್ಯ ಕೊನೆವರೆಗೂ ಇಟ್ಕೋಬೇಕು, ನಾವೇ ಕಾಪಾಡ್ತೀವಿ. ಹಾಗಾಗಿ ನೀವುಗಳೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಸರ್ಕಾರದ ನಿರ್ದೇಶನ ಇದೆ, ಎಲ್ಲರೂ ಕೂಡ ಮಾಸ್ಕ್ ಹಾಕೊಳ್ಳಿ. ಅದಕ್ಕಿಂತ ಹೊರತಾಗಿ ಏನು ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನು ಮಾಡ್ತೀರಾ ಅಷ್ಟೇ ಪ್ರಮಾಣದಲ್ಲಿ ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ, ಸಂಸ್ಕಾರ ಕೊಡಿಸಿ. ಏಕೆಂದರೆ ಈ ದೇಶದಲ್ಲಿ ಇವತ್ತು ಆಧ್ಯಾತ್ಮಿಕ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಅಷ್ಟೇ ಮುಖ್ಯ. ನಾವೆಲ್ಲ ಇಡೀ ವಿಶ್ವಕ್ಕೆ ಭಾರತ ಜಗದ್ಗುರುವಾಗಿದೆ. ಯಾಕಾಗಿದೆ ಅಂತಂದರೆ ಈ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಕ್ರಮಗಳನ್ನ ನಾವು ನಡೆಸೋದ್ರಿಂದ. ಹಾಗಾಗಿ ಈ ಕಾರ್ಯಗಳ ಜೊತೆಲಿ ಮಕ್ಕಳನ್ನ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಿ ಮತ್ತು ಉನ್ನತ ಶಿಕ್ಷಣ ಕೊಡಿಸಿ ಅಂತ ನಿಮ್ಮೆಲ್ಲರಿಗೂ ಮನವಿ ಮಾಡ್ಕೊಂಡು ನಾನು ಮಾತನಾಡ್ತೀನಿ.